ಜನರಿಗೆ ಅನುಭವ ಆಗಿರುತ್ತೆ. ಇದು ಅಯ್ಯಪ್ಪ ದೀಕ್ಷೆ ಮಹಿಮೆ. ಈಗ ಹಲವಾರು ಕಡೆ ನೋಡ್ತೀರಿ, ಈ ನಮ್ಮ ಬೆಂಗಳೂರು ಆಗಿರ್ಬೋದು, ಈಗ ಎಲ್ಲ ಅಲ್ಲಿ ಸಾಮಾನ್ಯ ಎಲ್ಲಾ ಕಡೆನೂ ಅಷ್ಟೇ. ಎಲ್ಲಾರು ಒಂದು ದಿವಸ 2 ದಿವಸ ನಾನು ಅವಾಗ್ಲೇ ಹಾಕೊಂಡು ಹೋಗ್ಬಿಡ್ತೀನಿ ಅನ್ನೋದ್ರ ಬಗ್ಗೆ ಅವಾಗೇ ಹಾಕ್ಬಿಟ್ಟು ಅವಾಗ ಇರ್ಮುಡಿ ಕಟ್ಕೊಂಡು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಕ್ ಹೋಗ್ತಾರೆ. 18 ಮೆಟ್ಲು ಹತ್ತಕ್ ಹೋಗ್ತಾರೆ. ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ತೀರ ನೀವು? 18 ಮೆಟ್ಲನ್ನ ಹತ್ತಬೇಕು ಅಂದ್ರೆ ಅದಕ್ಕೆ 48 ದಿನಗಳ ಒಂದು ದೀಕ್ಷೆಯನ್ನ ಮಾಡಿ, ಆ ದೀಕ್ಷೆಯಲ್ಲೇ ಪರಿಶುದ್ಧಾತ್ಮನಾದ ಮೇಲೆ 18 ಮೆಟ್ಲನ್ನ ಹತ್ತಬೇಕು. ಅಂದ್ರೆ 18 ಮೆಟ್ಲನ್ನ ಹತ್ತಲೇಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಬೆಳಗ್ಗೆ ಮಾಲೆ ಹಾಕೊಂಡು ಆಗಿಂದಾಗಿ ಇರುಮುಡಿ ಕಟ್ಕೊಂಡು ಹೋಗುತ್ತಾರೆ. ಹೋಗೋದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳಕ್ಕಾಗಲ್ಲ, ಅದು ಭಗವಂತ ಅವ್ರ ಹಣೆನಲ್ಲಿ ಬರೆದಿರೋ ಅಷ್ಟೇ. ಆದ್ರೆ 48 ದಿನಗಳು ಆ ಕ್ರಮಬದ್ಧವಾಗಿ ಮಾಡಿರ್ತಕ್ಕಂಥವನಲ್ಲಿ ಒಂದು ತಾಳ್ಮೆ ಇರುತ್ತೆ. ಈಗ ಇರುಮುಡಿಯನ್ನ ತಲೆ ಮೇಲೆ ಇಟ್ಕೊಂಡಿರ್ತಾರೆ, ಅದೆಷ್ಟೋ ಪುಣ್ಯಕರವಾದದ್ದು. ಎಷ್ಟೋ ಜನ ಮನಸ್ಫೂರ್ತಿಯಾಗಿ ತಮ್ಮ ಕಷ್ಟ ಸುಖಗಳನ್ನ, ಎಷ್ಟೋ ಜನ ಹೆಂಗಸರಿಗೆ ಇವತ್ತು ಶಬರಿಮಲೆಗೆ ಹೋಗೋದಿಕ್ಕಾಗೋದಿಲ್ಲ, ಎಷ್ಟೋ ಜನ ವಯಸ್ಸಾಗಿರೋರು, ಅಂಗವಿಕಲರು, ಏನೋ ನಾನಾ ರೀತಿಗಳಲ್ಲಿ ಕಷ್ಟಪಡೋರು ಶಬರಿಮಲೆಗೆ ಹೋಗಕ್ ಆಗೋದಿಲ್ಲ. ಎಲ್ರೂ ಒಂದೊಂದು ಹನಿ ತುಪ್ಪವನ್ನ ತೆಂಗಿನಕಾಯಲ್ಲಿ ಹಾಕಿರ್ತಾರೆ, ಎಲ್ರೂ ಒಂದೊಂದು ಹಿಡಿ ಅಕ್ಕಿನ ಆ ಭಿಕ್ಷೆನಲ್ಲಿ ಹಾಕಿರ್ತಾರೆ, ಎಲ್ರೂ ಆ ದಕ್ಷಿಣೆಗಳನ್ನ ಅದರಲ್ಲಿ ಸಮರ್ಪಣೆ ಮಾಡಿರ್ತಾರೆ. ಯಾಕೆ ಭಗವಂತ, ನಾನು ನಿನ್ನ ಹತ್ರ ಬರಕ್ ಆಗ್ತಲ್ಲ, ಈ ರೂಪದಲ್ಲಾದ್ರೂ ನನ್ನನ್ನು ಅನುಗ್ರಹಿಸುವಂತ ಒಬ್ಬರ ಕೈಯಲ್ಲಿ ಅದನ್ನ ಕಳಿಸ್ತಾ ಇರ್ತಾರೆ. ಆ 48 ದಿನಗಳು ಆ ಕಠಿಣವಾಗಿ ಆ ತಣ್ಣೀರು ಸ್ನಾನ ಮಾಡಿ ಆ ಕಷ್ಟ ಬಿದ್ದ ದೀಕ್ಷೆ ಮಾಡಿರೋರು ಆ ಇರ್ಮುಡಿಗಳನ್ನ ತಗೊಂಡು ಹೋಗ್ತಾ ಇದ್ರೆ ಅವರಲ್ಲಿ ತಾಳ್ಮೆ ಇರುತ್ತೆ, ಆ ನೆಮ್ಮದಿ ಇರುತ್ತೆ, ಅವ್ರು ಹೋಗ್ತಾ ಇರ್ತಾರೆ. ಇವತ್ತು ಬೆಳಗ್ಗೆ ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಆ ರಶ್ ಇತ್ತು, ಅಲ್ಲಿ ಒಂದು ಪಕ್ಷ ಭಕ್ತಾದಿಗಳು ಹೆಚ್ಚಾಗಿ ಹೋಗಿದ್ರು. ಆವಾಗ ಏನಾಗುತ್ತೆ, ಆ ಸಮಯದಲ್ಲಿ ಬೈಕೋತಾರೆ, ಕೋಪ ಇರುತ್ತೆ, ಕೋಪೋದ್ರಿಕ್ತಿಗಳಿಂದ ಅದನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ನಾನಾ ರೀತಿಯ ಭಾವನೆಗಳ ಮೇಲೆ ಹತೋಟಿಗಳು ತಪ್ಪೋಗಿರುತ್ತೆ. ಅದರಿಂದ ನಿಮಗೆ ಪ್ರಯೋಜನ ಏನ್ ಬಂತು? ಅದರಲ್ಲಿ ಭಕ್ತಿ ಅನ್ನೋದು ಹೊರಗಡೆ ತೋರಿಸ್ಕೊಳ್ಳೋದು ಮಾತಿನಲ್ಲ, ಅಂತರಂಗದಲ್ಲಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟು. 48 ದಿನ ವ್ರತ ಮಾಡಿ ತಣ್ಣೀರು ಸ್ನಾನ ಮಾಡಿ ಈಗ ಅಯ್ಯಪ್ಪ ಸ್ವಾಮಿಗಳು ಒಂದು ಕಡೆ ಸೇರಿಬಿಟ್ಟು ಭಜನೆ ಮಾಡೋದು, ಅದ್ರ ಬಗ್ಗೆ ಯಾವ ರೀತಿ ನೀವು ವಿವರಿಸ್ಕೊಂಡು ನಮ್ಮ ವೀಕ್ಷಕರ ಅಯ್ಯಪ್ಪ ಸ್ವಾಮಿಗಳಿಗೆ ಯಾವ ವ್ರತವನ್ನ ಬ್ರಹ್ಮಚರ್ಯದ ವ್ರತ ಅಂತ ಹೇಳ್ತಾರೆ. ಏನು, ಎಲ್ಲಾ ಭವಬಂಧದ ಪಾಶಗಳನ್ನ ಮುರುಕೊಂಡು ಎಲ್ಲದರಿಂದ ದೂರ ಬಂದು, ಅದರಲ್ಲಿ ಹೇಳ್ತಾರೆ ಶೀತಲ ಸ್ನಾನ ಮೊದಲನೇ ನಿಯಮ, ಭೂತಳ ಶಯನ ಅಧಿನಿಯಮ, ಏಕಭುಕ್ತಂ ನಮಾಮ್ಯಹಂ ಅಂತ ಹೇಳ್ತಾರೆ. ಶೀತಲ ಸ್ನಾನ, ತಣ್ಣೀರಲ್ಲಿ ಸ್ನಾನವನ್ನ ಮಾಡಬೇಕು. ಇಂತಹ ಚಳಿನಲ್ಲೂ ಸಹ ತಣ್ಣೀರಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾನಂದ್ರೆ ಆತನಲ್ಲಿ ಮನಸ್ಸಲ್ಲಿ ಎಷ್ಟು ಕಠಿಣವಾದಂತಹ ಭಾವನೆಯನ್ನ ಆತನ ಬೆಳೆಸ್ಕೊಂಡಿರ್ತಾನೆ. ಎಂತಹದ್ದನ್ನಾದ್ರೂ ನಾನು ಎದುರಿಸ್ತೀನಿ ಅಂತಕ್ಕಂತಹ ಚೈತನ್ಯ ಆತನಲ್ಲಿ ಬಂದಿದೆ ಅನ್ನೋದ್ರ ಅದರ ಅರ್ಥ ಆಗಿರುತ್ತೆ. ಭೂತಳ ಶಯನ, ಯಾವುದೇ ಹಾಸಿಗೆಗಳಿಲ್ಲದೆ ಆದ್ರೆ ಬರೀ ನೆಲದ ಮೇಲೆನೆ ಮಲ್ಕೋಬೇಕು. ಆ ಒಂದು ಹೆಗಲ ಮೇಲೆ ಹಾಕೊಂಡಿರ್ತಕ್ಕಂತಹ ಆ ಒಂದು ಟವಲ್ ಅನ್ನ ಅವ್ರು ಸುತ್ತಕೊಂಡು ತಲೆಗೆ ಇಟ್ಕೊಂಡು ಅವ್ರು ಮಲಗಬೇಕು. ಹಾಗಾಗದ ಪಕ್ಷದಲ್ಲಿ ಚಾಪೆ ಮೇಲೆ ಮಲಗ್ಕೋತಾರೆ ಹೊರತು ಆ ಒಂದು ನೆಲ, ಅಷ್ಟು ತಣ್ಣಗಿರೋ ನೆಲದ ಮೇಲೆ ನಿದ್ದೆ ಮಾಡ್ತಾರೆ. ಏಕಭುಕ್ತ ಅಂದ್ರೆ ಒಂದೇ ಹೊತ್ತು ಊಟ ಮಾಡ್ತಾರೆ, ಬೇರೆ ಹೊತ್ತಲ್ಲಿ ಒಂದಿಷ್ಟಿಷ್ಟು ಪ್ರಸಾದಗಳನ್ನು ತಿಂದು ಆ ರೀತಿ 48 ದಿನಗಳು ಅವರು ವ್ರತವನ್ನ ಮಾಡ್ತಾರೆ. ಆಗ ಆ ಬ್ರಹ್ಮಚರ್ಯದಲ್ಲಿ ಏನಾಗುತ್ತೆ, ಎಲ್ಲರೂ ಬ್ರಹ್ಮಚಾರಿಗಳು. ಹಾಗೆ ಅಯ್ಯಪ್ಪ ಸ್ವಾಮಿಗಳೆಲ್ಲ ಒಂದು ಕಡೆ ಸೇರಿ ಸದಾ ಭಗವನ್ ನಾಮವನ್ನ ಮನಸ್ಸಲ್ಲಿ ಸ್ಮರಿಸ್ತಾ ಇರ್ತಾರೆ. ಬಾಯಲ್ಲಿ ಕೆಟ್ಟದ್ದು ಅನ್ನೋದನ್ನು 48 ದಿನ ದೂರ ಮಾಡ್ಕೋತಾರೆ. ಪ್ರತಿ ಮನುಷ್ಯನನ್ನ ಸ್ವಾಮಿ 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 ಅಂತ ಸಂಬೋಧಿಸ್ತಾರೆ. ಅಲ್ಲಿ ಕುಲಮತ ಭೇದ ಹೋಗುತ್ತೆ. ಮನುಷ್ಯನನ್ನಾಗಿ ನೋಡ್ತಾರೆ, ಮನುಷ್ಯನಲ್ಲಿ ದೇವರನ್ನ ನೋಡ್ತಾರೆ. ದೈವಂ ಮಾನುಷ ರೂಪೇಣ ಅನ್ನೋದನ್ನ ನಿಜವಾದ ಅರ್ಥವನ್ನ ತೋರಿಸ್ಕೊಡುತ್ತೆ ಈ ಅಯ್ಯಪ್ಪ ಸ್ವಾಮಿ ವ್ರತ. ಅಲ್ಲಿ ಏನಾಗುತ್ತೆ, ಅವರೆಲ್ಲರೂ ಒಬ್ರಿಗೊಬ್ರು ಸ್ವಾಮಿ ಸ್ವಾಮಿ ಅನ್ಕೊಳ್ಳೋದ್ರಿಂದ ಒಬ್ರಲ್ಲೊಬ್ರು ದೇವರನ್ನ ನೋಡ್ಕೋತಾರೆ. ಬಾಯಲ್ಲಿ ಕೆಟ್ಟ ಮಾತುಗಳಿಂದ ದೂರ ಇರ್ತಾರೆ. ಕುಡಿಯೋ ನೀರನ್ನ ಪಂಪ ಅಂತ ಕೋರಿರ್ತಾರೆ. ತಿನ್ನೋ ಅನ್ನವನ್ನ ಭಿಕ್ಷೆ ಅಂತ ಭಾವಿಸ್ತಾರೆ. ಭಿಕ್ಷೆ ಅವ್ರು ಬೇಡ್ತಾರೋ ಬೇಡಲ್ವೋ ಅದು ಬೇರೆ ಮಾತು. ಆ ರೀತಿ ತನ್ನಲ್ಲಿ ಇರ್ತಕ್ಕಂತಹ ಎಲ್ಲ ಗರ್ವಗಳಿಂದ ವಿಮುಕ್ತಿಯನ್ನು ಹೊಂದುತ್ತಾರೆ. ಎಲ್ಲರೂ ಸಮಾನತೆಯನ್ನು ಅಲ್ಲಿ ನೋಡ್ತಾರೆ. ಈ ಅಯ್ಯಪ್ಪ ಸ್ವಾಮಿ ವ್ರತ ಅನ್ನೋದು ಬರೀ ಅದು ದೀಕ್ಷೆ ಪೂಜೆ ಅಲ್ಲ, ಅದು ಮನುಷ್ಯನಲ್ಲಿ ತರತಕ್ಕಂತಹ ಬಹಳ ದೊಡ್ಡ ಪರಿವರ್ತನೆ ಆಗಿರುತ್ತೆ. ಎಷ್ಟೋ ವರ್ಷಗಳಿಂದ ನಮ್ಮ ಸನಾತನ ಧರ್ಮದಿಂದ ನಡೆಸ್ಕೊಂಡು ಬರ್ತಾ ಇರುವಂತಹ ಇಂಥ ದೀಕ್ಷೆಗಳನ್ನು ಈಗ ಮಣ್ಣು ಪಾಲು ಮಾಡ್ತಾ ಇದ್ದಾರಲ್ಲ ಅನ್ನೋದೇ ನಮ್ಮ ಆಕ್ಷೇಪ. ಮಣ್ಣು ಪಾಲು ಮಾಡ್ತಾರೆ ಅಂದ್ರೆ ಅವರು ಅಲ್ಪ ಸನ್ಮಾನಗಳಿಗೆ, ಮುಷ್ಟಿ ಧನಗಳಿಗೆ ಮತ್ತು ಯಾವುದೋ ಸಣ್ಣ ಬಣ್ಣ ಪಾರ್ಟಿಗಳಿಗೆ ಆಸೆ ಬಿದ್ದು ವಿದೇಶಿಯರಿಗೆ ತಮ್ಮತನವನ್ನ ತಾವು ಮಾರ್ಕೊಂಡಿರ್ತಕ್ಕಂಥವ್ರು ಈ ರೀತಿ ಮಾಡ್ತಾರೆ ಹೊರತು ನಿಜವಾಗ್ಲೂ ತನದ ಮೇಲೆ ಗೌರವ ಇರ್ತಕ್ಕಂಥವ್ರು ಯಾರು ಇದನ್ನು ಮಾಡೋದಿಲ್ಲ. ಪ್ರಶ್ನೆ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ತರ್ಕ ಇದೆ, ಪ್ರತಿಯೊಂದಕ್ಕೂ ವಾದಾಭಿವಾದಗಳನ್ನು ಜನರು ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. ಆದ್ರೆ ನಾನು ಹೇಳೋದು, ಈ ವ್ರತದಿಂದ ಬಹಳ ಜನರಿಗೆ ಒಳ್ಳೇದೇ ಆಗಿದೆ ಹೊರತು ಯಾರು ಇದರಿಂದ ಕೆಟ್ಟಿಲ್ಲ, ಯಾರು ಇದರಿಂದ
ಅನ್ಯಾಯ ಮಾಡ್ಕೊಂಡಿಲ್ಲ. ಇದ್ರ ಬಗ್ಗೆ ವಾದ ವಿವಾದಗಳು ಮಾಡ್ಬೋದು. ಪ್ರತಿಯೊಂದ್ರಲ್ಲೂ ಒಳ್ಳೇದು ಕೆಟ್ಟದ್ದು ಇದೆ. ಯಾಕೆ ನಾವು ಮೊಸರಲ್ಲಿ ಕಲ್ಲು ಹುಡ್ಕಕ್ ಹೋಗ್ಬೇಕು?